ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ರಾಜ್ಯದಲ್ಲಿ ಇದೀಗ ಮತ್ತೆ ಡಿಸ್ಕಂ ವಿಸ್ತೀರ್ಣ ಕೂಗು ಬಲವಾಗಿದೆ. ಇಲ್ಲಿ ಜಾತಿವಾರು ಡಿಸ್ಕಂ ಹುದ್ದೆಗಳನ್ನ ಸೃಷ್ಟಿಸುವಂತೆ ಚರ್ಚೆಗಳು ಕೂಡ ಕೇಳಿ ಬರ್ತಿವೆ. ಈ ನಡುವೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಇದರಿಂದ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಶಾಕ್ ಆಗಿದ್ದು, ಇವರನ್ನ ಕಡೆಗಣಿಸಲಾಯಿತಾ ಎಂಬ ಅನುಮಾನಗಳು ಎದ್ದಿವೆ. ಈ ಮೂಲಕ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕರ ಮಧ್ಯೆ ಅಲ್ಲೋಲ ಕಲ್ಲೋಲ ಫಿಕ್ಸ್ ಆಯ್ತಾ? ಹೌದು, ಲಕ್ಷ್ಮಣ ಸವದಿಗೆ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆ ದೊರೆತಾಗ ಮಾತ್ರ ಲಿಂಗಾಯತರಿಗೆ ಪ್ರಾತಿನಿಧ್ಯ ನೀಡಿದಂತಾಗುತ್ತದೆ ಎಂಬ ನಂಬಿಕೆ ಈಗಾಗಲೇ ಆ ಭಾಗದಲ್ಲಿ ಹರಡಿಕೊಂಡಿದೆ. ಬೆಳಗಾವಿ ಎಂದ್ರೆ ಮೊದಲು ಮುಂಚೂಣಿಯಲ್ಲಿ ಬರುವ ಹೆಸರುಗಳೇ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗಿರುವಾಗ ಈಗ ಇವರಿಗೆ ಕಾಂಗ್ರೆಸ್ ವರಿಷ್ಠರು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ಮೂಡಿದೆ. ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಲಕ್ಷ್ಮಣ ಸವದಿಯಿಂದ ಚುನಾವಣೆಯಲ್ಲಿ ಪಕ್ಷಕ್ಕೆ ಲಾಭವಾಗಿದ್ರೂ ಪಕ್ಷದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಿಲ್ಲ ಎಂಬ ಮಾತು ಅವರ ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದಲ್ಲಿ ಹಲವು ತಿಂಗಳುಗಳಿಂದ ಚರ್ಚೆಯಾಗ್ತಿದೆ. ಈ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಒಲಿಯಲಿದೆಯಾ ಎಂಬ ಪ್ರಶ್ನೆಗಳು ಎದ್ದಿವೆ. ಇಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಬಹುತೇಕ ಲಿಂಗಾಯತ ಶಾಸಕರ ಬೆಂಬಲ ಹೊಂದಿರುವ ಸವದಿ ಲಿಂಗಾಯತ ನಾಯಕರಲ್ಲಿ ಹಿರಿಯನೆನಿಸಿಕೊಂಡಿದ್ದಾರೆ. ಸವದಿ ಮಾತಿನಂತೆ ಮುನ್ನಡೆಯುತ್ತಿರುವ ನಿಷ್ಠಾ ಶಾಸಕರ ತಂಡವೂ ಕೂಡ ಇವರ ಬೆನ್ನಿಗಿದೆ. ಹೀಗಾಗಿ ಪಕ್ಷದಲ್ಲಿ ಮುಖಂಡರು ಶಾಸಕರ ಸಮನ್ವಯತೆ ಸಾಧಿಸುವಲ್ಲಿ ಲಕ್ಷ್ಮಣ ಸವದಿ ಹಿಂದೆ ಬೀಳುವುದಿಲ್ಲ. ಇದರಿಂದ ಪಕ್ಷ ಸಂಘಟನೆಯಲ್ಲಿ ಇನ್ನಷ್ಟು ಲಾಭವಾಗಲಿದೆ ಎಂಬ ಮಾತು ಸಹ ಒಪ್ಪುವಂತದ್ದಾಗಿದೆ ಎಂದು ಹೇಳಲಾಗ್ತಿದೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸವದಿಯೊಂದಿಗೆ ಮುಚ್ಚಿದ ಕೆಂಡದಂತಹ ಬಾಂಧವ್ಯ ಇಟ್ಟುಕೊಂಡಿರುವ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಣಿಸಲು ಸವದಿಗೆ ಮಂತ್ರಿ ಪಟ್ಟ ನೀಡಲು ಸಿಎಂ ಹಾಗೂ ಡಿಕೆಶಿ ಒಲವು ತೋರಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಈ ಮೂಲಕ ಸಚಿವ ಸ್ಥಾನದಲ್ಲಿ ಮುಂದುವರಿಯಬೇಕು ಎಂದುಕೊಂಡಿರುವ ಲಕ್ಷ್ಮಣ ಸವದಿಯ ಕನಸಿಗೆ ಇದೀಗ ಹಾದಿ ಸುಗಮವಾದಂತಿದೆ ಎನ್ನಬಹುದು. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಚಿವ ಸಂಪುಟಕ್ಕೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆಯಂತೆ. ಈಗ ಈ ಸಚಿವರ ಪಟ್ಟಿಯಲ್ಲಿ ಇನ್ನೂ ಯಾರೆಲ್ಲ ಮುನ್ನೆಲೆಗೆ ಬರುತ್ತಾರೆ ಎಂಬುದನ್ನ ಮುಂದಿನ ರಾಜಕೀಯ ಬೆಳವಣಿಗೆಯಲ್ಲಿ ತಿಳಿಯೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.